ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಮಿಡ್ ಟರ್ಮ್ ಮಧ್ಯವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ 8ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳೊಂದಿಗಿನ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗಾಗಿ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 40 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ಪ್ರಶ್ನೆ ಪತ್ರಿಕೆಯ ಕೆಳಗಡೆ ಕೀ ಉತ್ತರವನ್ನು ಸಹ ಮಾದರಿ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ. ಮೊದಲನೇ ಪ್ರಶ್ನೆ, ಪ್ರಿನ್ಸೆಪ್ ಎಂದು ತನ್ನನ್ನು ಕರೆದುಕೊಂಡವನು. ಇಲ್ಲಿ 4 ಉತ್ತರಗಳನ್ನು ನೀಡಲಾಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ಅಗಸ್ಟಸ್. ಜರ್ಮನಿಯ ಸಮಾಜಶಾಸ್ತ್ರಜ್ಞ. ಇಲ್ಲಿ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಗಸ್ಟ್ ಕಾಮ್ಟೆ. ಮತ್ತು ಎರಡನೆಯ ಮೇನನ್ನು ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಾಕ್ತನ ಆಧಾರವನ್ನು ಅರ್ಥೈಸಿ. ಪ್ರಾಕ್ತನ ಆಧಾರವನ್ನು ಅರ್ಥೈಸಿ. ಇಲ್ಲಿ ಪ್ರಾಕ್ತನ ಅಂತ ಕರೆದಾಗ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆಗಳು ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತಾರೆ. ನಂತರ ರಾಜ್ಯಶಾಸ್ತ್ರದ ಒಂದು ವಾಕ್ಯ ನೀಡಿ ಅಂತ ಕೇಳಿದ್ದಾರೆ. ರಾಜ್ಯ, ಸರ್ಕಾರ ಮತ್ತು ಮಾನವ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವಾಗಿರುತ್ತೆ. ಇನ್ನು ಮೂರನೆಯ ಒಂದು ಮೇನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಹವಾಂಗೋ ನದಿಯು ಆಗಿಂದಾಗೆ ತನ್ನ ಹಾದಿ ಬದಲಿಸಿ ಮನೆಗಳು ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡುತ್ತಿತ್ತು, ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸುತ್ತಿತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನರು ಇದನ್ನು ದುಃಖದ ಪ್ರತೀಕ ಎಂದು ಕರೆಯುತ್ತಿದ್ದರು. ನಂತರ 6ನೆಯ ಪ್ರಶ್ನೆ, ರಾಜ್ಯಶಾಸ್ತ್ರ ಅಧ್ಯಯನದ ಯಾವುದಾದರೂ 2 ಪ್ರಯೋಜನಗಳನ್ನು ವಿವರಿಸಿ ಅಥವಾ ಪೌರತ್ವ ಪಡೆಯುವ ವಿಧಾನವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಪ್ರಯೋಜನಗಳೆಂದಾಗ ರಾಜ್ಯಶಾಸ್ತ್ರವು ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನ ಒದಗಿಸುತ್ತೆ. ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ. ಮತ್ತು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳ್ಯಾವುವು ಅಂತಕ್ಕಂಥದ್ದು ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ. ನಂತರ 7ನೇ ಪ್ರಶ್ನೆ, ಇಲ್ಲಿ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳೆಂದಾಗ ಪರಿತ್ಯಾಗ, ಅಂತ್ಯಗೊಳಿಸುವಿಕೆ ಮತ್ತು ಪದಚ್ಯುತಿ. ಇಲ್ಲಿ 6ನೇ ಪ್ರಶ್ನೆಗೆ ಒಂದು ಚಾಯ್ಸನ್ನು ನೀಡಲಾಗಿದೆ. ಪೌರತ್ವ ಪಡೆಯುವ ವಿಧಾನಗಳು ಎಂದಾಗ ಸಹಜ ಪೌರತ್ವ, ಸಹಜೀಕೃತ ಪೌರತ್ವ. ನಂತರ 8ನೇ ಪ್ರಶ್ನೆ, ಮಾನವ ಸಮಾಜ ಜೀವಿ ಹೇಗೆ. ಇಲ್ಲಿ ಮಾನವ ಎಲ್ಲರೊಂದಿಗೆ ಬದುಕಲು ಪ್ರಯತ್ನಿಸುತ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯ. ಹೀಗಾಗಿ ಮಾನವ ಸಮಾಜ ಜೀವಿ. ಅಥವಾ 8ನೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ನೀಡಲಾಗಿದೆ. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ಜನರ ಭಾಷೆ, ಉಡುಪು, ಜೀವನ ವಿಧಾನ, ಮಾತನಾಡುವ ಶೈಲಿ ಇತ್ಯಾದಿಗಳು. ಈ ಪ್ರಶ್ನೆ ಪತ್ರಿಕೆಯಲ್ಲಿ 4ನೇ ಮೇನು 5-6 ವಾಕ್ಯಗಳನ್ನು ಉತ್ತರಿಸಿ ಪ್ರಶ್ನೆಗಳಿದೆ. ಹಾಗೆ 5ನೇ ಮೇನಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀಡಲಾಗಿದೆ. ಮತ್ತು 6ನೇ ಮೇನ್ ಬಂದಾಗ ಭೂಗೋಳದ ಚಿತ್ರವನ್ನು ರಚಿಸಿ ಕೆಲವು ಪ್ರಮುಖ ರೇಖಾಂಶಗಳನ್ನು ಗುರುತಿಸಿ ಅಂತ ಇದೆ. ಭೂಗೋಳದಲ್ಲಿ ಆ ಒಂದು ಚಿತ್ರವನ್ನು ಸಹ ಇಲ್ಲಿ ನೀಡಲಾಗಿದೆ. ಇಲ್ಲಿ ಮಾದರಿ ಉತ್ತರಗಳನ್ನು ನೀವು ಗಮನಿಸಬಹುದು. ಈ ಪ್ರಶ್ನೆ ಪತ್ರಿಕೆಯ ಒಂದು 2ನೇ ಪುಟ ಮಾದರಿ ಉತ್ತರಗಳ ಉತ್ತರ ಪತ್ರಿಕೆಯ ಪುಟವನ್ನು ಸಹ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿಸಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆ SA1 ಪರೀಕ್ಷೆಗೆ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಬರಬಹುದು ಅಥವಾ ಈ ಪ್ರಶ್ನೆ ಪತ್ರಿಕೆಯನ್ನು ಸಹ ನೀಡಬಹುದಾಗಿರುತ್ತೆ. ಇದು ನಿಮ್ಮ ಅಧ್ಯಯನಕ್ಕಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದ ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಅಭ್ಯಾಸ ಮಾಡಿ ಅಂತ ತಿಳಿಸುತ್ತಾ ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.